ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮಾ ಸತ್ಯಪ್ರಕಾಶ್. ಚಿಕ್ಕಮಗಳೂರಿನಿಂದ ಬಂದಿದ್ದೇನೆ. ಬೇಸನ್ ಲಾಡು ಅಂತ ಹೇಳ್ತೀವಿ, ಮಕ್ಕಳು ಬೇಸನ್ ಅಂತಲೂ ಹೇಳ್ತಾರೆ. ಅದು ಅಳತೆ ಹೇಳಬೇಕು ಅಂದರೆ 1 ಪಾವು ಕಡಲೆ ಹಿಟ್ಟಿಗೆ 3/4 ಪಾವು ಸಕ್ಕರೆ, ಆಮೇಲೆ ಏಲಕ್ಕಿ ಪೌಡ್ರು, ತುಪ್ಪ, ಬಾಣಲೆಗೆ ಇಟ್ಟು ತುಪ್ಪ ಹಾಕಿ ಒಂದು 50 ಗ್ರಾಮು. ಅದಕ್ಕೆ ಫಸ್ಟ್ ಗೋಡಂಬಿ ಹಾಕಿ, ಬಾದಾಮಿ ಹಾಕಿ, ಆಮೇಲೆ ದ್ರಾಕ್ಷಿ ಲಾಸ್ಟಲ್ಲಿ ಹಾಕಬೇಕು, ಇಲ್ಲಾಂದರೆ ಕೆಂಪಗಾಗ್ಬಿಡುತ್ತೆ. ಅದನ್ನು ತೆಗೆದಿಟ್ಕೊಬಿಡಿ. ನಂತರ ಅದೇ ತುಪ್ಪದಕ್ಕೆ ಕಡಲೆ ಹಿಟ್ಟು 1 ಪಾವಷ್ಟು ಹಾಕಿ, ಅದು ನಸುಗೆಂಪು ಬರೋವರೆಗೂ ಸಣ್ಣ ಉರಿಯಲ್ಲಿ ಉರಿಯಬೇಕು. ಸಣ್ಣ ಉರಿಯಲ್ಲಿ ಉರಿದ ಮೇಲೆ ಆಫ್ ಮಾಡಿಬಿಡಿ. ಪುನಃ ಮಧ್ಯೆ ತುಪ್ಪ ಹಾಕಬೇಕು. 1 ಪಾವಿಗೆ ಒಂದು 150 ಗ್ರಾಮಷ್ಟು ತುಪ್ಪ ಇಡಿಸುತ್ತೆ. ಬೆಣ್ಣೆ ಕಾಯಿಸೋ ತುಪ್ಪನೇ ಹಾಕಿದ್ರೆ ಬಹಳ ರುಚಿ ಇರುತ್ತೆ. ನಂತರ ನಸುಗೆಂಪು ಬಂದಾಗ ಆಫ್ ಮಾಡಿಬಿಟ್ಟು 1 ಪಾವು ಕಡಲೆ ಹಿಟ್ಟಿಗೆ 3/4 ಪಾವು ಸಕ್ಕರೆ, ಆಮೇಲೆ ಆ ಸಕ್ಕರೆಗೆ ಒಂದು 5 ಏಲಕ್ಕಿ ಬಿಡಿಸ್ಬಿಟ್ಟು ಮಿಕ್ಸಿ ಮಾಡಿ, ಈ ಬಿಸಿ ಇರುವ ಕಡಲೆ ಹಿಟ್ಟು, ಹುರಿದಿರುವ ಕಡಲೆ ಹಿಟ್ಟಿಗೆ ಸಕ್ಕರೆ ಹಾಕಿಬಿಟ್ಟು ಅದನ್ನು ಕೈಯಾಡಬೇಕು. ಒಂದು ಸ್ವಲ್ಪ 5 ನಿಮಿಷ ಬಿಟ್ಟರೆ ನಮಗೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಈ ಸ್ವೀಟು ಒಂದು 10-12 ದಿನ ಆದ್ರೂ ಕೆಡಲ್ಲ. ಮಾಡಲು 1/4 ಗಂಟೆ ಸಾಕು, 15 ನಿಮಿಷ ಸಾಕು. ನೀವು ಟೈಮ್ ನೋಡ್ಕೊಳ್ತಾ ಇರಿ, 15 ನಿಮಿಷದಲ್ಲಿ ನಿಮಗೆ ರುಚಿಯಾದ ಬೇಸನ್ ಲಾಡು ಆಗುತ್ತೆ.